Hello all, welcome back to KS Guruji. My name is Rajಶೇಖರ್. ಪ್ರಿಲಿಮ್ಸ್ ಪ್ರಿಲಿಮ್ಸ್ ಅಂದ ತಕ್ಷಣ ಸರ್ವೇ ಸಾಮಾನ್ಯವಾಗಿ ಎಲ್ರಿಗೂ ಸಹ ಭಯ ಆಗುತ್ತೆ. ಫ್ರೆಷರ್ಸ್ಗೂ ಕೂಡ ವೆಟರನ್ಸ್ಗೂ ಕೂಡ. ಇಟ್ ಈಸ್ ಬಿಕಾಸ್ ಆಫ್ ಟೂ ರೀಸನ್ಸ್. ಮೊದಲನೇದಾಗಿ ಅನ್ಸರ್ಟನಿಟಿ. ನಾವು ಓದ್ತಾ ಇರೋದು ಸಫಿಷಿಯೆಂಟ್ ಇದೆಯಾ, ಇಷ್ಟು ಓದಿದ್ರೆ ಪಾಸ್ ಆಗ್ತೀವಾ, ಅಥವಾ ಇನ್ನೂ ಎಕ್ಸ್ಟ್ರಾ ಏನಾದರೂ ಓದಬೇಕಾ, ಎಲ್ಲ ಕವರ್ ಮಾಡಿದ್ರೂ ಕೂಡ ಪಾಸ್ ಆಗ್ತೀವೋ ಇಲ್ವೋ. ದಿಸ್ ಇಸ್ ಫಸ್ಟ್ ರೀಸನ್ ಫಾರ್ ಫಿಯರ್. ಸೆಕೆಂಡ್ ಒನ್ನು, ಹ್ಯೂಜ್ ಸಿಲೆಬಸ್, ಅರೌಂಡ್ 10 to 12 core subjects, 1.5 years to 2 years of current affairs, ಮೆಂಟಲ್ ಎಬಿಲಿಟಿ, ಇದನ್ನೆಲ್ಲ ಯಾವಾಗ ಓದೋದು, ಯಾವಾಗ ರಿವಿಷನ್ ಮಾಡೋದು, ಬಿಕಾಸ್ ಸದ್ಯಕ್ಕೆ ಸಿಕ್ಕಿರುವಂಥ ಟೈಮ್ ತುಂಬ ಅಂದರೆ ತುಂಬ ಕಡಿಮೆ. ಹಾಗಾಗಿ ಈ ಒಂದಿಷ್ಟು ಗೊಂದಲಗಳ ಮಧ್ಯೆ ಎಲ್ಲರೂ ಪ್ರಿಲಿಮ್ಸ್ ಪ್ರಿಪ್ರೇಷನ್ ಕೂಡ ತುಂಬ ಅಫೆಕ್ಟ್ ಆಗ್ತಾ ಇದೆ. ಅದಕ್ಕೆ ಈ ಒಂದು ಸೆಷನ್ನಲ್ಲಿ ಪ್ರಿಲಿಮ್ಸ್ಗೆ ಹಾರ್ಡ್ ವರ್ಕ್ ಎಷ್ಟು ಇಂಪಾರ್ಟೆಂಟು ಅಷ್ಟೇ ಇಂಪಾರ್ಟೆಂಟು ಸ್ಮಾರ್ಟ್ ವರ್ಕ್ ಆ್ಯಂಡ್ ಸ್ಮಾರ್ಟ್ ಸ್ಟ್ರಾಟಜಿ ಅಂತ ಡಿಸ್ಕಸ್ ಮಾಡಿ. ಈ ಒಂದು ಡಿಸ್ಕಷನಲ್ಲಿ ನಾವು ಒಂದು ಕೇಸ್ ಸ್ಟಡಿಯನ್ನು ಅನಲೈಸ್ ಮಾಡೋಣ. ಅದು ಬೇರೆ ಯಾರ್ದು ಅಲ್ಲ, ಸ್ವತಃ ನಂದೇ ಕೇಸ್ ಸ್ಟಡಿ. 2014ರಲ್ಲಿ ನಾನು ಫಸ್ಟ್ ಟೈಮ್ KS ಪ್ರಿಲಿಮ್ಸ್ ಬರೆದಾಗ ಫಸ್ಟ್ ಅಟೆಂಪ್ಟಲ್ಲಿ ಯಾವ ರೀತಿ ನಾನು ಸ್ಕೋರ್ ಮಾಡಿದೆ, ನನಗೆ ಯಾವ ಸ್ಟ್ರಾಟಜಿ ಹೆಲ್ಪ್ ಆಯಿತು, ಸೊ ಅದನ್ನು ಆಧಾರವಾಗಿ ಇಟ್ಕೊಂಡು ನಾವು ಯಾವ ರೀತಿ ಇವಾಗ ಸ್ಟ್ರಾಟಜಿ ಮಾಡ್ಬೋದು, ಅದು ನಮ್ಗೆ ಹೆಲ್ಪ್ ಆಗುತ್ತಾ ಇಲ್ವಾ, ಕೆಲವೊಂದಿಷ್ಟು ಅಂಶಗಳನ್ನು ಇಲ್ಲಿ ನಾವು ವಿಸ್ತೃತವಾಗಿ ಡಿಸ್ಕಸ್ ಮಾಡೋಣ. ಸೊ ನೆನಪಿರಲಿ, ಇಲ್ಲಿ ಪ್ರಿಲಿಮ್ಸ್ ಸ್ಟ್ರಾಟಜಿ ಬಗ್ಗೆ ಮಾತ್ರ ನಾವು ಡಿಸ್ಕಸ್ ಮಾಡೋಣ. ರೈಟ್. ಮೊದಲನೇದಾಗಿ 2014-15 ಏನು ಪ್ರಿಲಿಮ್ಸ್ ಆಯಿತು, ಅದರ ಕಟ್ ಆಫ್ ಅರೌಂಡ್ 183+ ಫಾರ್ GM ಇತ್ತು, ಆ್ಯಂಡ್ ಮೈ ಸ್ಕೋರ್ ವಾಸ್ ಅರೌಂಡ್ 280+. ಇಲ್ಲಿ ಮೋರ್ ದೆನ್ 190 ಕ್ವಶನ್ಸನ್ನು ನಾನು ಅಟೆಂಡ್ ಮಾಡಿದ್ದೆ. ಅರೌಂಡ್ 150 ಕ್ವಶನ್ಸ್ ಕರೆಕ್ಟ್ ಆಗಿತ್ತು, ಆ್ಯಂಡ್ ಇದರಲ್ಲಿ ನಿಯರ್ಲಿ 40 ಕ್ವಶನ್ಸ್ ರಾಂಗ್ ಆಗಿತ್ತು. ನೆಟ್ ಸ್ಕೋರ್ ಬಂದುಬಿಟ್ಟು 280+ ಸ್ಕೋರ್ ನಂದಾಗಿತ್ತು. ಹಾಗಾದರೆ ನಾನು ಈ ರೀತಿ ಸ್ಕೋರ್ ಮಾಡಲಿಕ್ಕೆ ಏನೆಲ್ಲವನ್ನು ಓದಿದ್ದೆ, ನಾನು ಕೇಳಿರುವಂಥ ಕ್ವಶನ್ಸನ್ನು ಆಮೇಲೆ ಡಿಸ್ಕಸ್ ಮಾಡೋಣ. ಬಟ್ ನಾನೊಂದು ಸ್ಟ್ರಾಟಜಿ ಹಾಕ್ಕೊಂಡು ಆ ಸ್ಟ್ರಾಟಜಿಯಲ್ಲಿ ಏನೆಲ್ಲ ಅಂಶಗಳನ್ನು ನಾನು ಓದಿದ್ದೆ ಅಂತ ಫಸ್ಟ್ ನಾನು ಹೇಳ್ಬಿಡ್ತೇನಂತೆ. ಮೊದಲನೇದಾಗಿ ಮೆಂಟಲ್ ಎಬಿಲಿಟಿ ಮೇಲೆ 30-32 ಪ್ರಶ್ನೆಗಳು ಬರುತ್ತೆ ಅಂತ ಗೊತ್ತಿತ್ತು, ಬೇಸ್ಡ್ ಆನ್ PYQs. ಸ್ನೇಹಿತರೆ, ಹೇಗೆ ನಾವು ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಪ್ರಿಯಂಬಲನ್ನು ಇಟ್ಸ್ ಅ ಕೀ ಟು ಓಪನ್ ದಿ ಮೈಂಡ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಮೇಕರ್ಸ್ ಅಂತೀವೋ, ಅದೇ ರೀತಿ ಈ PYQs ಹಳೆಯ ಪ್ರಶ್ನೆ ಪತ್ರಿಕೆಗಳು, ಅದು ಎಸ್ಪೆಷಲಿ KPSC ಕ್ವೆಶನ್ ಪೇಪರ್ಸ್ ಮುಖಾಂತರ ಕ್ವೆಶನ್ ಪೇಪರನ್ನು ಯಾವ ರೀತಿ ಸೆಟ್ ಮಾಡ್ತಾರೆ, ಎಲ್ಲೆಲ್ಲಿಂದ ಎಷ್ಟೆಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ, ಯಾವ ಸೋರ್ಸಿಂದ ಕೇಳ್ತಾರೆ, ಡಿಫಿಕಲ್ಟಿ ಲೆವೆಲ್ ಹೆಂಗಿರುತ್ತೆ, ಕರೆಂಟ್ ಅಫೇರ್ಸ್ ಒಂದು ಟೈಮ್ ಪೀರಿಯಡ್ ಏನು, ಎಲ್ಲವನ್ನು ಅನಲೈಸ್ ಮಾಡ್ಬೋದು. ಸೊ ಅದರ ಆಧಾರದ ಮೇಲೆ 30-32 ಕ್ವಶನ್ಸ್ ಈಸಿಲಿ ಮೆಂಟಲ್ ಎಬಿಲಿಟಿ, ರೀಡಿಂಗ್ ಕಾಂಪ್ರಿಹೆನ್ಷನ್ನು, ಅದರಲ್ಲೂ ಲಾಜಿಕಲ್ ರೀಸನಿಂಗಿಂದ ಬರುತ್ತೆ ಅಂತ ಕನ್ಫರ್ಮ್ ಆಗಿತ್ತು. ಹಾಗಾಗಿ ಇದ್ರ ಮೇಲೆ ತುಂಬ ವರ್ಕ್ ಮಾಡಿದ್ದೆ. ಇಲ್ಲಿ ಅರೌಂಡ್ 25 ಕ್ವಶನ್ಸ್ ಈಸಿಲಿ ಕರೆಕ್ಟ್ ಮಾಡೋ ರೀತಿ ಹಾರ್ಡ್ ವರ್ಕ್ ಮಾಡಿದ್ದೆ. ನೆಕ್ಸ್ಟು ಕರ್ನಾಟಕ ಕರೆಂಟ್ ಅಫೇರ್ಸ್, ಯಾಕಂದರೆ ಪೇಪರ್ 2 ಅಲ್ಲಿ ಪಾರ್ಟ್ 1 ಎಕ್ಸ್ಕ್ಲೂಸಿವ್ಲಿ ಕರ್ನಾಟಕ ಕರೆಂಟ್ ಅಫೇರ್ಸು ಅಥವಾ ಕರ್ನಾಟಕ ರಿಲೇಟೆಡ್ ಅಂಶಗಳಿಗೆ ಮೀಸಲಿಡಾಗಿದೆ, ಅರೌಂಡ್ 40 ಕ್ವಶನ್ಸ್. ಹಾಗಾಗಿ ಇದ್ರ ಮೇಲೆ ಕೂಡ ವರ್ಕ್ ಮಾಡಿದ್ದೆ. ಇದರಲ್ಲಿ ಕೆಲವೊಂದಿಷ್ಟು ಥೀಮ್ ವೈಸ್ ನಾವು ಪ್ರಿಪ್ರೇಷನ್ ಮಾಡಬೇಕಾಗುತ್ತೆ. ಕರ್ನಾಟಕ ಸ್ಕೀಮ್ಸ್, ಕರ್ನಾಟಕದಲ್ಲಿ ಗವರ್ನೆನ್ಸ್ ಇನಿಷಿಯೇಟಿವ್ಸ್, ಆ್ಯಂಡ್ ಕರ್ನಾಟಕ ರಿಲೇಟೆಡ್ ಸ್ಟ್ಯಾಟಿಕ್ ಫ್ಯಾಕ್ಟ್ಸ್, ಆ್ಯಂಡ್ ಕರ್ನಾಟಕ ರಿಲೇಟೆಡ್ ಸರ್ಟನ್ ಗೌರ್ಮೆಂಟ್ ವೆಬ್ಸೈಟ್ಸ್, ಅದರಲ್ಲೂ ಸಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಗಿರ್ಬೋದು, ಅಗ್ರಿಕಲ್ಚರ್ ಮಿನಿಸ್ಟ್ರಿ ಆಗಿರ್ಬೋದು, ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಆಗಿರ್ಬೋದು, ಈ ರೀತಿ ಒಂದು 4-5 ಮಿನಿಸ್ಟ್ರೀಸ್ಗಳನ್ನು ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಬಿಕಾಸ್ ಕ್ವಶನ್ಸನ್ನು ಯೂಶ್ವಲಿ ಅಲ್ಲಿಂದಲೇ ಪಿಕ್ ಮಾಡ್ತಾರೆ. ನೆಕ್ಸ್ಟು ಕರ್ನಾಟಕ ಬಜೆಟ್ ಡೀಟೇಲಾಗಿ ಓದಿದ್ದೆ. ಕರ್ನಾಟಕ ಎಕನಾಮಿಕ್ ಸರ್ವೆ ಆಗಿತ್ತು, ಎಕನಾಮಿಕ್ ಸರ್ವೆಯಿಂದ ಅರೌಂಡ್ 5 ಕ್ವಶನ್ಸ್ ಡೈರೆಕ್ಟಾಗಿ ಬಂದಿತ್ತು. ಯೂನಿಯನ್ ಬಜೆಟ್ ಆಗಿತ್ತು, ಯೂನಿಯನ್ ಎಕನಾಮಿಕ್ ಸರ್ವೆ ಆಗಿತ್ತು. ನೆಕ್ಸ್ಟು ಕರೆಂಟ್ ಅಫೇರ್ಸನ್ನು ಥೀಮ್ಸ್ ಆಧಾರದ ಮೇಲೆ ಓದಿದ್ದೆ. ಅದರಲ್ಲೂ ಸಹ ಈ ಗೂಗಲ್ ಕೀವರ್ಡ್ ಪ್ಲ್ಯಾನರು ಮತ್ತು ಗೂಗಲ್ ಕಸ್ಟಮ್ ಸರ್ಚನ್ನು ಬಳಸ್ಕೊಂಡು ನಾನು ಕರೆಂಟ್ ಅಫೇರ್ಸನ್ನ ಪ್ರಿಪೇರ್ ಆಗಿದ್ದೆ. ಏನಪ್ಪ ಅದು ಥೀಮ್ ಬೇಸ್ಡು? ಈಗ ಯೂಶ್ವಲಿ ನಾವೆಲ್ಲ ಏನು ಮಾಡ್ತಾ ಇದ್ದೀವಿ, ನಾನು ಸಹ ನೋಡ್ತಾ ಇದ್ದೀನಿ, ಎಲ್ಲರೂ ಸಹ ಮಂತ್ ವೈಸ್ ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ಸನ್ನು ತೊಗೊಂಡು ಅರೌಂಡ್ 20-25 ಮ್ಯಾಗ್ಝಿನ್ಸ್ ತೊಗೊಂಡು ರಿವಿಷನ್ ಮಾಡ್ತಾ ಇದ್ದಾರೆ. ದಟ್ಸ್ ಫೈನ್, ನೋ ಇಶ್ಯೂಸ್. ಬಟ್ ಟೈಮ್ ಕಡಿಮೆ ಇರೋದ್ರಿಂದ ನಾವು ಇದನ್ನೇ ಸ್ವಲ್ಪ ಸ್ಮಾರ್ಟ್ಲಿ ಪ್ಲ್ಯಾನ್ ಮಾಡ್ಕೋಬೇಕು. ಯಾವ್ಯಾವ ರೀತಿ ಥೀಮ್ಸ್ ಕೇಳ್ತಾರೆ? ಪರ್ಸನ್ಸ್ ಇನ್ ನ್ಯೂಸ್ ಕೇಳ್ತಾರೆ, ಅವಾರ್ಡ್ಸ್ ಕೇಳ್ತಾರೆ, ಪ್ಲೇಸಸ್ ಇನ್ ನ್ಯೂಸ್ ಮೇಲೆ ಅರೌಂಡ್ 5 to 6 ಕ್ವಶನ್ಸ್ ಇರುತ್ತೆ. ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸು, ಇಂಪಾರ್ಟೆಂಟ್ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸು, ಆ್ಯಂಡ್ ಲೇಟೆಸ್ಟ್ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ಸು, ಜೆನೆಟಿಕ್ ಇಂಜಿನಿಯರಿಂಗ್ ಆಗಿರ್ಬೋದು ಅಥವಾ ಮೊಬೈಲ್ ಟೆಕ್ನಾಲಜೀಸ್ ಆಗಿರ್ಬೋದು, ಅದ್ರ ಮೇಲೆ ಪ್ರಶ್ನೆ ಕೇಳ್ತಾರೆ. ಸೊ ಈ ರೀತಿ ಥೀಮ್ ವೈಸ್ ನೀವು ಡಿವೈಡ್ ಮಾಡಿಕೊಂಡು ಅದ್ರ ಪ್ರಕಾರ ಪ್ರಿಪ್ರೇಷನ್ ಮಾಡಿದ್ರೆ ಪ್ರಿಪ್ರೇಷನ್ ಕನ್ವೀನಿಯೆಂಟಾಗೂ ಇರುತ್ತೆ, ಆ್ಯಂಡ್ ರಿವಿಷನ್ಗೂ ಕೂಡ ಅನುಕೂಲ ಆಗುತ್ತೆ. ಮುಂದೆ ಬರುತ್ತೆ 2014 ಕ್ವಶನ್ ಪೇಪರನ್ನು ಕ್ಯಾಟಗರಿ ವೈಸ್ ನಾನು ಸೆಗ್ರಿಗೇಟ್ ಮಾಡಿರೋದನ್ನು ನೀವು ನೋಡಿದಾಗ ನಿಮಗೆ ಒಂದು ಕನ್ಫರ್ಮೇಷನ್ ಸಿಗುತ್ತೆ. ನೆಕ್ಸ್ಟ್ ಅದೇ ರೀತಿ ಸ್ಟ್ಯಾಟಿಕ್ GK ಟಾಪಿಕ್ಸ್, ಎಸ್ಪೆಷಲಿ ಕರ್ನಾಟಕ ರಿಲೇಟೆಡ್ ತುಂಬ ನಾನು ಪ್ರಿಪೇರ್ ಆಗಿದೆ. ಅದರಲ್ಲೂ ಸಹ ರಿಪಿಟೇಟಿವ್ ಥೀಮ್ಸ್, ಫಾರ್ ಎಕ್ಸಾಂಪಲ್ ರೈಲ್ವೇಸು, ರೋಡ್ವೇಸು,
ಅದಾದಮೇಲೆ ನ್ಯಾಷನಲ್ ಸಿಂಬಲ್ಲು ಆ್ಯಂಡ್ ನ್ಯಾಷನಲ್ ಎಂಬ್ಲಮ್ಮು, ಈ ರೀತಿ ರಿಪಿಟೇಟಿವ್ ಥೀಮ್ಸ್ ಅಂದರೆ ಪದೇ ಪದೇ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಅಂತಹ ಥೀಮ್ಸು ರಿಪೀಟ್ ಆಗ್ತಾ ಇರುತ್ತೆ ವರ್ಷದಿಂದ ವರ್ಷಕ್ಕೆ. ಅಂತಹ ಥೀಮ್ಸನ್ನು ಮುಗಿಸ್ಕೊಂಡ್ಬಿಡೋದು. ಅದಾದಮೇಲೆ ಕೋರ್ ಸಬ್ಜೆಕ್ಟ್ಸನ್ನು ಇನ್ನೆವಿಟೇಬ್ಲಿ ಓದಲೇಬೇಕು. ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿ, ಪಾಲಿಟಿ, ಮೆಂಟಲ್ ಎಬಿಲಿಟಿ, ಸೈನ್ಸು, ಎನ್ವೈರ್ಮೆಂಟು, ಇದರಲ್ಲಿ ಸ್ವಲ್ಪ ಪ್ರಯಾರಿಟೈಸ್ ಮಾಡ್ಕೊಂಡಿದ್ದೆ. ಮಿಡಿವಲ್ ಹಿಸ್ಟ್ರಿನ ಸ್ವಲ್ಪ ನಾನು ನೆಗ್ಲೆಕ್ಟ್ ಮಾಡಿದ್ದೆ ಆ್ಯಂಡ್ ಬೇಸಿಕ್ ಸೈನ್ಸನ್ನು ಕೂಡ ನೆಗ್ಲೆಕ್ಟ್ ಮಾಡಿದ್ದೆ. ಯಾಕಂದರೆ ಗೊತ್ತಿತ್ತು ಮಿಡಿವಲ್ ಹಿಸ್ಟ್ರಿಯಿಂದ ಅರೌಂಡ್ 4 to 5 ಕ್ವಶನ್ಸ್ ಬರುತ್ತೆ, ಬೇಸಿಕ್ ಸೈನ್ಸಿಂದ ಅರೌಂಡ್ 7 to 10 ಕ್ವಶನ್ಸ್ ಬರುತ್ತೆ ಅಂತ. ಸೊ ಹಾಗಾಗಿ ಸೈನ್ಸಲ್ಲಿ ನಾನು ಯಾವುದು ಫಿಸಿಕ್ಸ್ ಮೇಲೆ ಸ್ವಲ್ಪ ಜಾಸ್ತಿ ಒತ್ತು ಕೊಟ್ಟು ಕೆಮಿಸ್ಟ್ರಿ ಮತ್ತು ಬಯಾಲಜಿನ ಇಗ್ನೋರ್ ಮಾಡಿದ್ದೆ. ಬಿಕಾಸ್ ಅಲ್ಲಿ ಮೆಜಾರಿಟಿ ಕ್ವಶನ್ಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಿಂದ ಕೂಡ ಬರುತ್ತೆ ಅಂತ ಗೊತ್ತಿತ್ತು. ಹಾಗಾಗಿ ಅರೌಂಡ್ 10 to 15 ಕ್ವಶನ್ಸನ್ನು ಅಥವಾ 10 to 15 ಕ್ವಶನ್ಸ್ ಯಾವ ಏರಿಯಾಸಿಂದ ಬರುತ್ತೋ ಆ ಏರಿಯಾಸ್ ಮೇಲೆ ಜಾಸ್ತಿ ಗಮನ ಕೊಟ್ಟಿರಲಿ. ಬಿಕಾಸ್ ಬ್ಯಾಲೆನ್ಸಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲವನ್ನ ಓದೋಕ್ಕೆ ಹೋಗಿ ಯಾವುದನ್ನು ಸಹ ನಾವು ಪ್ರಾಪರ್ಲಿ ರಿವಿಷನ್ ಮಾಡದೇ ಇದ್ದರೆ ಆ ಓದಿದ್ದು ಕೂಡ ವ್ಯರ್ಥ ಆಗುತ್ತೆ. ಹಾಗಾಗಿ ಒಂದು ಕಡೆ ರೀಡಿಂಗ್ ಈಸ್ ಇಂಪಾರ್ಟೆಂಟ್, ಅಟ್ ದಿ ಸೇಮ್ ಟೈಮ್ ವಾಟ್ ಎವರ್ ಯು ಹ್ಯಾವ್ ರೆಡ್ ಅಥವಾ ಸ್ಟಡಿಡ್ ಅಲ್ಲ ಅದನ್ನು ರಿವೈಸ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಇನ್ಫ್ಯಾಕ್ಟ್ ನನ್ನ ಕೇಳಿದರೆ ಸಪೋಸ್ ಇಫ್ ಇನ್ ಕೇಸ್ ನೀವು ಯಾವುದನ್ನಾದರೂ ರಿವಿಷನ್ ಮಾಡೋಕ್ಕೆ ಆಗದೇ ಇದ್ದರೆ ಅಥವಾ ರಿವಿಷನ್ ಮಾಡೋಕ್ಕೆ ಆಗಲ್ಲ ಅನಿಸಿದ್ರೆ ಅದನ್ನು ಓದೋಕ್ಕೆ ಹೋಗಬೇಡಿ. ಬಿಕಾಸ್ ತುಂಬ ಟೈಮ್ ವೇಸ್ಟ್ ಆಗುತ್ತೆ. ಅದ್ರ ಬದಲು ಮೇಜರ್ ಥೀಮ್ಸ್ ಮೇಲೆ ಇನ್ನೂ ಜಾಸ್ತಿ ಟೈಮ್ ಇನ್ವೆಸ್ಟ್ ಮಾಡಿ ರಿವಿಷನ್ ಮಾಡ್ಕೊಳ್ಳಿ. ಲೈಕ್ ಪ್ಲೇಸಸ್ ಇನ್ ನ್ಯೂಸು, ಅವಾರ್ಡ್ಸು, ಇಂಪಾರ್ಟೆಂಟ್ ಪರ್ಸನ್ಸು, ಬುಕ್ಸು ಡಿಸ್ಕಸ್ ಮಾಡ್ತೀನಿ. ಸೊ ಈ ಎಲ್ಲ ಏರಿಯಾಸನ್ನು ನಾನು ಪಕ್ಕಾ ಮಾಡ್ಕೊಂಡಿದ್ದೆ. ಸೊ ಇದಾದಮೇಲೆ 2014ನಲ್ಲಿ ಅಥವಾ 14-15ನಲ್ಲಿ ಕ್ವಶನ್ ಪೇಪರ್, ಅದರಲ್ಲೂ ಸಹ ಪ್ರಿಲಿಮ್ಸ್ ಪೇಪರ್ 1ನಲ್ಲಿ ಕರೆಂಟ್ ಅಫೇರ್ಸ್ ಮೇಲೆ ಡೈರೆಕ್ಟಾಗಿ 33 ಕ್ವಶನ್ಸನ್ನು ಕೇಳಿದರು. ನಾನು ಹೇಳಿದಾಗೆ ಕ್ಯಾಟಗರೀಸ್ ಮಾಡಿದ್ದೆ: ಪರ್ಸನ್ಸ್ ಇನ್ ನ್ಯೂಸ್ ಆ್ಯಂಡ್ ಅವಾರ್ಡ್ಸು, ರಿಪೋರ್ಟ್ಸು, ಸ್ಕೀಮ್ಸು, ಪ್ಲೇಸಸ್ ಇನ್ ನ್ಯೂಸ್, ಆರ್ಗನೈಸೇಷನ್ಸ್ ಇನ್ ನ್ಯೂಸ್ ಆ್ಯಂಡ್ ಮಿಸ್ಲೇನಿಯಸ್. ಪರ್ಸನ್ಸ್ ಇನ್ ನ್ಯೂಸು ಯೂಶ್ವಲಿ ಈ ವುಮೆನ್ ಎಂಪವರ್ಮೆಂಟ್ ರಿಲೇಟೆಡ್ ಅಥವಾ ವುಮೆನ್ ರಿಲೇಟೆಡ್ ಇದ್ದು ಅಥವಾ ಯಾವುದರಲ್ಲಾದರೂ ಮೊದಲಿಗರು ಫಸ್ಟ್ ಟೈಮ್ ಏನಾದರೂ ಸ್ಥಾಪನೆ ಆಗಿರುತ್ತೆ, ಫಸ್ಟ್ ಟೈಮ್ ಅಪಾಯಿಂಟ್ ಆಗಿರ್ತಾರೆ, ಯಾರಾದರೂ ಫಸ್ಟ್ ಟೈಮ್ ಇಂಡಿಯನ್ಸು ಅಬ್ರಾಡಲ್ಲಿ ಬೇರೆ ದೇಶದಲ್ಲಿ ಉನ್ನತ ಹುದ್ದೆನ ಅಲಂಕರಿಸಿರ್ತಾರೆ, ಇಂತಹ ಥೀಮ್ಸ್ ಮೇಲೆ ಅಥವಾ ಇಂತಹ ಟಾಪಿಕ್ಸ್ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಗೂಗಲ್ ಕೀವರ್ಡ್ ಪ್ಲ್ಯಾನರು ಮತ್ತು ಗೂಗಲ್ ಕಸ್ಟಮ್ ಸರ್ಚನ್ನು ಬಳಸ್ಕೊಂಡು ಇದನ್ನು ಪ್ರಿಪೇರ್ ಆಗಿದೆ. ಇದಾದಮೇಲೆ ರಿಪೋರ್ಟ್ಸು, ಎಸ್ಪೆಷಲಿ ಟೈಗರ್ ಸೆನ್ಸಸ್ಸು ಅಥವಾ ಎಲಿಫೆಂಟ್ ಸೆನ್ಸಸ್ ಏನಾದರೂ ರಿಲೀಸ್ ಆಗಿದ್ದರೆ ಅಥವಾ ಬರ್ಡ್ ಸೆನ್ಸಸ್ಸು ಅಥವಾ ಸ್ನೋ ಲೆಪರ್ಡ್ ಸೆನ್ಸಸ್ಸು, ಈ ರೀತಿ ರಿಪೋರ್ಟ್ಸ್ ಏನಾದರೂ ರಿಲೀಸ್ ಆಗಿದ್ದರೆ ಯು ಮಸ್ಟ್ ಆ್ಯಂಡ್ ಯು ಶುಡ್ ರೀಡ್ ಇಟ್. ಆ್ಯಂಡ್ ಫಾರೆಸ್ಟ್ ಸರ್ವೆ ಕಂಪಲ್ಸರಿಲಿ ಓದಲೇಬೇಕು. ಅದ್ರ ಜೊತೆಗೆ ರೈಲ್ವೆ ಬಜೆಟ್ಟು ಆ್ಯಂಡ್ ದೇರ್ ವೇರ್ ಕ್ವಶನ್ಸ್ ಆನ್ ಲಿಕ್ಕರ್ ಕನ್ಸಂಪ್ಷನ್, ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಆಲ್ಕೋಹಾಲನ್ನು ಕನ್ಸ್ಯೂಮ್ ಮಾಡ್ತಾರೆ, ಆಮೇಲೆ 2050ರ ವೇಳೆಗೆ ನಮ್ಮ ದೇಶದಲ್ಲಿ ಒಟ್ಟು ನೀರಿನ ಡಿಮ್ಯಾಂಡ್ ಎಷ್ಟಿರುತ್ತೆ. ಸೊ ಈ ರೀತಿ ಕೆಲವೊಂದಿಷ್ಟು ಸ್ಟೇಟ್ ಅವೇ ಫ್ಯಾಕ್ಚುಯಲ್ ಕ್ವಶನ್ಸ್ ಕೇಳಿದ್ರು, ಅದಕ್ಕೆ ಆ ವರ್ಷದ ರಿಪೋರ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಒನ್ಸ್ ಅಗೇನ್ ಇಲ್ಲಿ 33 ಕ್ವಶನ್ಸ್ ಕೇಳಿದಾರೆ ಅಂದ ತಕ್ಷಣ ನಾನು 33 ಸಹ ಆನ್ಸರ್ ಮಾಡಬೇಕು, ಎಲ್ಲವನ್ನು ಕರೆಕ್ಟ್ ಮಾಡಬೇಕು ಅಂತ ಏಮ್ ಇಟ್ಕೊಂಡಿರಲಿಲ್ಲ. ಮೈ ಏಮ್ ವಾಸ್ 23 to 25 ಕ್ವಶನ್ಸ್ ಔಟ್ ಆಫ್ 40 ಕ್ವಶನ್ಸ್ ಆಗಬೇಕು ಅಂತ ನಾನೊಂದು ಗೋಲ್ ಇಟ್ಕೊಂಡಿದ್ದೆ, ಆಬ್ಜೆಕ್ಟಿವ್ ಇಟ್ಕೊಂಡಿದ್ದೆ. ಹಾಗಾಗಿ ಈ ರೀತಿ ಹೈಯೆಸ್ಟ್ ಲಿಕ್ಕರ್ ಕನ್ಸಂಪ್ಷನು, ರಿಪೋರ್ಟ್ ಆನ್ ವಾಟರ್ ಡಿಮ್ಯಾಂಡು, ಅಂದರೆ ಎಕ್ಸಾಕ್ಟ್ ನಂಬರ್ ಇಟ್ ವಾಸ್ ಹಾರ್ಡ್ ಟು ರಿಮೆಂಬರ್. ಹಾಗಾಗಿ ನಾವು ಒಂದೇನು ಅರ್ಥ ಮಾಡ್ಕೋಬೇಕು ಅಂದರೆ ಕೆಲವೊಂದಿಷ್ಟು ಪ್ರಶ್ನೆಗಳು ತಪ್ಪು ಆಗೇ ಆಗುತ್ತೆ, ಅಥವಾ ನಾವು ಆ ಪ್ರಶ್ನೆಗಳನ್ನು ಬಹ್ಯಾಟ್ ಮಾಡೋಕ್ಕೆ ಹೋಗಿ ಇರುವಂತಹ ಬೇರೆ ಸಬ್ಜೆಕ್ಟ್ಸನ್ನು ಕೂಡ ಕಾಂಪ್ರಮೈಸ್ ಮಾಡ್ಕೋತೀವಿ. ಹಾಗಾಗಿ ವಿ ಶುಡ್ ಲರ್ನ್ ಟು ಲೆಟ್ ಗೋ, ರೈಟ್. ನೆಕ್ಸ್ಟು ಸ್ಕೀಮ್ಸ್ ಬಂದಾಗ ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ ಆ್ಯಂಡ್ ಫಾರೆಸ್ಟ್ಸು, ಮಿನಿಸ್ಟ್ರಿ ಆಫ್ ಕಲ್ಚರು, ಮಿನಿಸ್ಟ್ರಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ, ಮಿನಿಸ್ಟ್ರಿ ಆಫ್ ಜಲ್ ಶಕ್ತಿ. ಸೊ ಈ ರೀತಿ ಅರೌಂಡ್ 6 to 7 ಮೇಜರ್ ಮಿನಿಸ್ಟ್ರೀಸ್ ಏನಿರುತ್ತೆ, ಆ್ಯಂಡ್ ಇನ್ಕ್ಲೂಡಿಂಗ್ ಮಿನಿಸ್ಟ್ರಿ ಆಫ್ ಕಲ್ಚರು. ಈ ಥರ 6 to 7 ಮಿನಿಸ್ಟ್ರಿಯನ್ನು ಅಥವಾ ಮಿನಿಸ್ಟ್ರಿ ವೆಬ್ಸೈಟ್ಸನ್ನು ಓಪನ್ ಮಾಡಿ ಲಾಸ್ಟ್ 1 ವರ್ಷ 2 ವರ್ಷದಲ್ಲಿ ಏನೇನು ರೀಸೆಂಟ್ ಹ್ಯಾಪ್ನಿಂಗ್ಸ್ ಆಗಿದೆ, ಅಲ್ಲಿ ವಾಟ್ಸ್ ನ್ಯೂ ಅಂತ ಒಂದು ಸೆಕ್ಷನ್ ಇರುತ್ತೆ, ಲೇಟೆಸ್ಟ್ ರಿಪೋರ್ಟ್ಸ್ ಇರುತ್ತೆ, ಅದ್ರ ಮೇಲೆ ಸುಮ್ಮನೆ ಒಂದು ರೌಂಡ್ ಕಣ್ಣಾಡಿಸ್ಬೇಕು. ಆ್ಯಂಡ್ ಅಂತಹ ಮಿನಿಸ್ಟ್ರೀಸಲ್ಲಿ ಪ್ರಮುಖ ಸಂಸ್ಥೆಗಳು ಕೂಡ ಇರ್ತವೆ, ಆ ಸಂಸ್ಥೆಗಳ ಹೆಡ್ ಕ್ವಾರ್ಟರ್ಸು, ಆ ಸಂಸ್ಥೆಗಳ ಸ್ಥಾಪನೆಯ ವರ್ಷ ಆ್ಯಂಡ್ ಅವುಗಳ ಪ್ರಮುಖ ಫಂಕ್ಷನ್ಸು, ರೈಟ್. ಅದಾದಮೇಲೆ ಪ್ಲೇಸಸ್ ಇನ್ ನ್ಯೂಸಲ್ಲಿ ಅರೌಂಡ್ 6 to 7 ಕ್ವಶನ್ಸ್ ಈಸಿಲಿ ಕೇಳ್ತಾರೆ, ಆ್ಯಂಡ್ ಇಟ್ ಈಸ್ ವೆರಿ ವೆರಿ ಈಸಿ ಟು ಪ್ಲ್ಯಾನ್. ಈ ರೀತಿ ಅಂಶಗಳನ್ನು ವೆರಿ ಈಸಿಲಿ ಪ್ಲ್ಯಾನ್ ಮಾಡ್ಕೋಬೋದು ನಾವು. ಇಲ್ಲಿ ಪ್ಲೇಸಸ್ ಇನ್ ನ್ಯೂಸ್ ಅಂತ ಬಂದಾಗ ರೀಸೆಂಟಾಗಿ ಎಲ್ಲಿ ರೆಫರೆಂಡಮ್ ಆಗಿತ್ತು, ಆ್ಯಂಡ್ ಇಯಾನ್ ಪಿಯಾಂಗ್ ಎಂಬ ಐಲ್ಯಾಂಡ್ ಎಲ್ಲಿ ಬರುತ್ತೆ, ಕನಾರ್ ಡ್ಯಾಮ್ ಎಲ್ಲಿ ಬರುತ್ತೆ, ಯಾವ ರಾಜ್ಯದಲ್ಲಿ ಬರುತ್ತೆ, ಆ್ಯಂಡ್ ಬನ್ ಕಿ ಮೂನ್ ಅವರು ಬಂದುಬಿಟ್ಟು ಗುಜರಾತಲ್ಲಿ ಒಂದು ಕ್ಯಾನಲನ್ನು ಇನಾಗ್ರೇಟ್ ಮಾಡಿದ್ರು, ಆ ಕ್ಯಾನಲ್ ಹೆಸರೇನು, ಆ್ಯಂಡ್ ಅರಬ್ ಸ್ಪ್ರಿಂಗ್ ಅಪ್ರೈಸಿಂಗ್ ಎಲ್ಲಿ ಶುರು ಆಯಿತು, ಮತ್ತು ಇಂಡಿಯಾ ಪಾಕ್ ಬಸ್ ಸರ್ವಿಸ್ ಮತ್ತೆ ಆರಂಭ ಆಗಿತ್ತು, ಅದು ಸ್ಟಾರ್ಟಿಂಗ್ ಪಾಯಿಂಟು ಎಂಡಿಂಗ್ ಪಾಯಿಂಟ್ ಏನು. ಈ ರೀತಿಯ ಅಂಶಗಳನ್ನು ಯು ಕ್ಯಾನ್ ಈಸಿಲಿ ಎಕ್ಸ್ಪೆಕ್ಟ್. ಅಂದರೆ ಪ್ಲೇಸಸ್ ನ್ಯೂಸ್ ಅಂತ ಬಂದಾಗ ಇಲ್ಲದೇ ಇರೋದನ್ನೆಲ್ಲ ಸರ್ಚ್ ಮಾಡಿಕೊಂಡು ಅನ್ನೆಸೆಸರಿ ಟೈಮ್ ವೇಸ್ಟ್ ಮಾಡುವಂಥ ಅವಶ್ಯಕತೆ ಇರೋಲ್ಲ.
ಮೇಜರ್ ಆಗಿ ಯಾವುದು ನ್ಯೂಸಲ್ಲಿ ಇರುತ್ತೋ ಅದ್ರ ರಿಲೇಟೆಡ್ ಯೂಶ್ವಲಿ ಕ್ವಶನ್ಸ್ ಕೇಳ್ತಾರೆ. ನೆಕ್ಸ್ಟ್ ಅದೇ ರೀತಿ ಆರ್ಗನೈಸೇಷನ್ಸ್ ಇನ್ ನ್ಯೂಸ್, ಇಲ್ಲಿ ನೀವು ನೋಡ್ಬೋದು ಕೇಳಿರುವಂಥ ಎಲ್ಲ ಆರ್ಗನೈಸೇಷನ್ಸು ವೆರಿ ವೆರಿ ಇಂಪಾರ್ಟೆಂಟ್. ಬ್ರಿಕ್ಸು, WTO, ಬಿಮ್ಸ್ಟೆಕ್ಕು, ಸಾರ್ಕು. ಆ್ಯಂಡ್ ಇಂಡಿಯಾದಲ್ಲಿ ಆಗಿನ ಸಂದರ್ಭದಲ್ಲಿ 2013 ಮತ್ತು 14-15 ಲಾಂಚ್ ಆದಂತಹ ಕೆಲವೊಂದಿಷ್ಟು ಹೊಸ ಹೊಸ ಇನ್ಸ್ಟಿಟ್ಯೂಷನ್ಸ್ ಲೈಕ್ ಭಾರತೀಯ ಮಹಿಳಾ ಬ್ಯಾಂಕು, ಇಂಡಿಯನ್ ಇಂಟರ್ನೆಟ್ ಅಸೋಸಿಯೇಷನ್ನು, ಯೂರೋಝೋನು, ಈ ಥರ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬೋಕೋ ಹರಾಮ್ ಸುದ್ದಿಯಲ್ಲಿತ್ತು, ಅದ್ರ ಜೊತೆಗೆ ಯೂರೋಝೋನ್ ಕೂಡ ಸುದ್ದಿಯಲ್ಲಿತ್ತು. ಆ್ಯಂಡ್ ಮಿಸ್ಲೇನಿಯಸಲ್ಲಿ ಫ್ರೀ ಟ್ರೇಡ್ ಏರಿಯಾಸ್ ಯಾವ್ಯಾವ ಫೀಲ್ಡ್ಗೆ ಅಪ್ಲಿಕೇಬಲ್ ಇರುತ್ತೆ, ಹೈಯೆಸ್ಟ್ ಮೊಬೈಲ್ ನೆಟ್ವರ್ಕ್ ಯೂಸರ್ಸ್ ಯಾವ ಕಂಪ್ನಿದಿದ್ದಾರೆ, ಕಮಿಟಿ ಫಾರ್ ಪ್ರೈಸಿಂಗ್ ಆಫ್ ಡೀಸೆಲ್ ಆ್ಯಂಡ್ ಕುಕ್ಕಿಂಗ್ ಫ್ಯೂಲ್ ಅದ್ರ ಹೆಸರೇನು, ಲಾರ್ಜೆಸ್ಟ್ ಬಯರ್ ಆಫ್ ಇಂಡಿಯನ್ ಕಾಟನ್ ಫ್ಯಾಬ್ರಿಕ್ಸ್. ಸೊ ಒನ್ಸಗೆ ನಾನು ಹೇಳ್ದಂಗೆ ಔಟ್ ಆಫ್ ಔಟ್ ಸ್ಕೋರ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಹೈಯೆಸ್ಟ್ ಮೊಬೈಲ್ ನೆಟ್ವರ್ಕ್ ಯೂಸರ್ಸ್ ಇದು ರಿಪೋರ್ಟ್ ಬಂದಿರುತ್ತೆ, ನಾವು ಗಮನ ಕೊಟ್ಟಿರಲ್ಲ. ಹಾಗಾಗಿ ಇಂಥ ಕ್ವಶನ್ಸನ್ನು ನೀವು ಸ್ಕಿಪ್ ಮಾಡಿದ್ರೂ ಪರವಾಗಿಲ್ಲ ಅಥವಾ ತಪ್ಪು ಮಾಡಿದ್ರೂ ಪರವಾಗಿಲ್ಲ. ಲಾರ್ಜೆಸ್ಟ್ ಬೈಯರ್ ಇದು ನನ್ನ ತಪ್ಪಾಗಿತ್ತು, ರೈಟ್. ಸೊ ಈ ರೀತಿ ಆಗುತ್ತೆ. ನೆಕ್ಸ್ಟ್ ಇದೇ ರೀತಿ ಎಕನಾಮಿಯಲ್ಲಿ 13 ಕ್ವಶನ್ಸ್ ಇತ್ತು, ಇಲ್ಲಿ ಈಸಿಲಿ 8 to 10 ಕ್ವಶನ್ಸನ್ನು ನೀವು ಕರೆಕ್ಟ್ ಮಾಡ್ಬೋದು. ಆ್ಯಂಡ್ ಕರ್ನಾಟಕ ಎಕನಾಮಿಯಲ್ಲಿ 2 ಕ್ವಶನ್ಸ್ ಇತ್ತು, ಈ 2 ಕ್ವಶನ್ಸ್ ಕೂಡ ನಾನು ತಪ್ಪು ಮಾಡಿದ್ದೆ ಡಿಸ್ಪೈಟ್ ರೀಡಿಂಗ್ ಆಗುತ್ತೆ. ಆ್ಯಂಡ್ ಹಿಸ್ಟ್ರಿಯಲ್ಲಿ 19 ಕ್ವಶನ್ಸ್ ಇತ್ತು, ಔಟ್ ಆಫ್ 19 ಅರೌಂಡ್ 12 ಕ್ವಶನ್ಸ್ ಕರೆಕ್ಟ್ ಆಗಿತ್ತು. ಮಿಡಿವಲ್ ಹಿಸ್ಟ್ರಿಯಲ್ಲಿ ನಾನು ಹೇಳಿದಾಗೆ ವೀಕ್ ಇದ್ದೆ, ಹಾಗಾಗಿ ಅಲ್ಲಿ ನಂದು ಕ್ವಶನ್ಸ್ ಸರ್ವೇ ಸಾಮಾನ್ಯವಾಗಿ ತಪ್ಪಾಗಿತ್ತು. ಅದ್ರ ಜೊತೆಗೆ ಜಿಯೋಗ್ರಫಿಯಲ್ಲಿ 16 ಕ್ವಶನ್ಸ್ ಇತ್ತು, ಮೆಜಾರಿಟಿ ಆಫ್ ದಿ ಕ್ವಶನ್ಸ್ ಅರೌಂಡ್ 4 to 5 ಬಿಟ್ಟರೆ ಮಿಕ್ಕಿದಂತಹ ಎಲ್ಲ ಕ್ವಶನ್ಸು ಲ್ಯಾಂಡ್ ಫಾರ್ಮ್ಸು ಅಥವಾ ಬೇಸಿಕ್ ಕಾನ್ಸೆಪ್ಟ್ ರಿಲೇಟೆಡ್ ಕ್ವಶನ್ಸ್ ಇತ್ತು. ಕಾನ್ಸೆಪ್ಟ್ ರಿಲೇಟೆಡ್ ಕ್ವಶನ್ಸ್ ಇದ್ದಾಗ ಯು ಕ್ಯಾನ್ ಈಸಿಲಿ ಅಟೆಂಪ್ಟ್. ಆ್ಯಂಡ್ ಅದೇ ರೀತಿ ಮೆಂಟಲ್ ಎಬಿಲಿಟಿ ನಾನು ಹೇಳಿದೆ, ಇಟ್ ವಾಸ್ ವೆರಿ ಸ್ಟ್ರಾಂಗ್, ಔಟ್ ಆಫ್ 33 ಮೋರ್ ದೆನ್ 25 ಕ್ವಶನ್ಸ್ ಕರೆಕ್ಟ್ ಆಗಿತ್ತು. ಅದೇ ರೀತಿ ಕರ್ನಾಟಕ ಕರೆಂಟ್ ಅಫೇರ್ಸ್ ಇಲ್ಲಿ ಲಿಸ್ಟ್ ಕೂಡ ಇದೆ. ಯೂಶ್ವಲಿ ಕೇಳಿದರೆ GI ಟ್ಯಾಕ್ಸ್ ಮೇಲೆ ಕೇಳ್ತಾರೆ ಆ್ಯಂಡ್ ಈ ಗವರ್ನೆನ್ಸ್ ಟಾಪಿಕ್ ಮೇಲೆ ಕೇಳ್ತಾರೆ. ಈ ಗವರ್ನೆನ್ಸ್ ಮೇಲೆ ಆ ವರ್ಷ ಡೈರೆಕ್ಟಾಗಿ 4 ಕ್ವಶನ್ಸ್ ಬಂದಿತ್ತು, ಒಂದೇ ಒಂದು ವೆಬ್ಸೈಟು, ಒಂದೇ ಡಾಕ್ಯುಮೆಂಟಿಂದ. ಆ್ಯಂಡ್ ಸ್ಕೀಮ್ಸು ಸೇಮ್ ಒಂದೇ ಡಾಕ್ಯುಮೆಂಟಿಂದ ಅರೌಂಡ್ ಎಷ್ಟು, ಕ್ಷೀರಭಾಗ್ಯ, ಮನಸ್ವಿನಿ, ಎಂಜಿನಿಯರಿಂಗ, ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನಾ, ಆಮೇಲೆ ಹೃದಯ ಸ್ಕೀಮ್ಗೆ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮಲ್ಲಿ ಕರ್ನಾಟಕದಿಂದ ಆಯ್ಕೆಯಾದಂತಹ ಸಿಟಿ. ಸೊ ಅರೌಂಡ್ 5 ಸ್ಕೀಮ್ಸ್ ಮೇಲೆ ಡೈರೆಕ್ಟ್ ಕ್ವಶನ್ಸ್ ಇತ್ತು, ಸಪ್ರೇಟ್ ಟಾಪಿಕ್ ಆಗಿನೇ ಸಿಲೆಬಸಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದಾದಮೇಲೆ ರೀಸೆಂಟಾಗಿ ಒಂದು 9 ವರ್ಷದ ಮಗುದ ಮೇಲೆ ಒಬ್ಬರು ಸರ್ಜನು ಓಪನ್ ಹಾರ್ಟ್ ಸರ್ಜರಿಯನ್ನು ಪರ್ಫಾರ್ಮ್ ಮಾಡ್ತಾರೆ, ಅವ್ರ ಹೆಸರು ಅಂತ ಕೇಳಿದರು. ಐ ಡಿಡ್ ನಾಟ್ ನೋ, ನನಗೆ ಗೊತ್ತಿರಲಿಲ್ಲ. ಬರ್ಡ್ ಫ್ಲೂ ಮೇಲೆ ಈಸಿ ಕ್ವಶನ್ ಇತ್ತು ಆ್ಯಂಡ್ ಹೆಲಿಕಾಪ್ಟರ್ಸ್ ಮೇಲೆ ಒಂದು ಕ್ವಶನ್ ಇತ್ತು. ಇಲ್ಲಿ ನಿಮ್ಮ ಕಾಮನ್ ಸೆನ್ಸ್ ಅಪ್ಲೈ ಮಾಡ್ಬೋದಿತ್ತು. ಬೆಂಗಳೂರಲ್ಲಿ ನಡೆದಂತಹ ಏರ್ ಶೋ ಅಲ್ಲಿ ಕೆಲವೊಂದಿಷ್ಟು ಹೆಲಿಕಾಪ್ಟರ್ಸನ್ನು ಶೋಕೇಶ್ ಮಾಡಿದರು. ಅದರಲ್ಲಿ ಯಾವ್ಯಾವ ದೇಶದ ಯಾವ್ಯಾವ ಹೆಲಿಕಾಪ್ಟರ್ ಇದೆ ಅಂತ ಮ್ಯಾಚ್ ದಿ ಫಾಲೋವಿಂಗ್ ಕೇಳಿದರು. ಅಲ್ಲಿ ಭಾರತದ್ದು KA-226 ಅಂತ ಒಂದು ಹೆಲಿಕಾಪ್ಟರ್ ಇತ್ತು. ಲೈಕ್ ಆ KA-226 ನೋಡ್ತಾ ಇದ್ದಂಗೆ ಇಟ್ ಬಿಲಾಂಗ್ಸ್ ಟು ಇಂಡಿಯಾ ಅಂತ ಯು ಕ್ಯಾನ್ ಈಸಿಲಿ ಬೈ ಅಪ್ಲೈಯಿಂಗ್ ಯುವರ್ ಕಾಮನ್ ಸೆನ್ಸ್ ಯು ಕ್ಯಾನ್ ಗೆಸ್. ಸೊ ಹಾಗಾಗಿ ಅದು ಒಂದು ಆಪ್ಷನ್ನ ಕರೆಕ್ಟಾಗಿ ಮಾರ್ಕ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ ಆನ್ಸರ್ ಗೊತ್ತಿಲ್ಲದೇ ಇದ್ರೂ ಕೂಡ ಯು ಕ್ಯಾನ್ ಗೆಟ್ ದೋಸ್, ಯು ಕುಡ್ ಹ್ಯಾವ್ ಗಾಟ್ ದಟ್ ಕ್ವಶನ್ ರೈಟ್. ಆ್ಯಂಡ್ ಒನ್ಸ್ ಅಗೇನ್ ಕುಮಾರವ್ಯಾಸ ಅವಾರ್ಡ್ ನನಗೆ ಗೊತ್ತಿರಲಿಲ್ಲ. ಆ್ಯಂಡ್ ಬ್ಯಾಲಾಳುವಲ್ಲಿ ಏನಾಗಿತ್ತು, ರೀಸೆಂಟ್ ಇಸ್ರೋ ಡೆವಲಪ್ಮೆಂಟ್ಸ್ ನೋಡಿರ್ತೀವಿ, ಏನೇನು ಹೊಸ ಹೊಸ ಸ್ಯಾಟಲೈಟ್ ಲಾಂಚ್ ಆಗಿದೆ, ಹೊಸ ಮಾನಿಟರಿಂಗು ಅಥವಾ ಟವರ್ಸ್ ಏನು ಲಾಂಚ್ ಆಗಿದೆ, ಹೊಸ ಹೊಸ ಸೈಟ್ಸ್ ಏನೇನು ಎಲ್ಲೆಲ್ಲಿ ಶುರು ಮಾಡಿದ್ದಾರೆ. ಸೊ ಆಬ್ವಿಯಸ್ಲಿ ಅದು ನ್ಯೂಸಲ್ಲಿತ್ತು. ನೆಕ್ಸ್ಟು ನವರಸ ಪುಟ ಉತ್ಸವ, ಅದು ಗೊತ್ತಿರಲಿಲ್ಲ, ತಪ್ಪು ಮಾಡಿದೆ. ಪೃಥ್ವಿ 2 ಮಿಸೈಲ್ ಬಗ್ಗೆ ಗೊತ್ತಿತ್ತು. ಸೊ ಇಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಎಕ್ಸಾಕ್ಟ್ ಉತ್ತರ ಗೊತ್ತಿರಬೇಕು ಅಂತೇನಿಲ್ಲ. ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನೀವು ಬೈ ಅಪ್ಲಿಕೇಶನ್ ಆಫ್ ಯುವರ್ ಕಾಮನ್ ಸೆನ್ಸ್, ಜನರಲ್ ನಾಲೆಜ್ ಕೂಡ ನೀವು ಸರಿ ಮಾಡ್ಬೋದು. ಇದು ನಿಮ್ಮ ಗಮನದಲ್ಲಿರಲಿ. ನೆಕ್ಸ್ಟ್ ಇದೇ ರೀತಿ ಕರ್ನಾಟಕ ಕರೆಂಟ್ ಅಫೇರ್ಸ್ ಆದಮೇಲೆ ಕರ್ನಾಟಕ ರಿಲೇಟೆಡ್ GK. ಸುಮಾರು ಜನ ಕರೆಂಟ್ ಅಫೇರ್ಸ್ ಅಂದ ತಕ್ಷಣ ಕೇವಲ ಮ್ಯಾಗ್ಝಿನ್ ಓದ್ಕೊಂಡು ಕೂತ್ಕೋತೀರಾ, GK ಕೂಡ ಕೇಳ್ತಾರೆ. ಆ್ಯಂಡ್ ದಿ ಬೆಸ್ಟ್ ಪಾರ್ಟ್ ಈಸ್ ಈ ಡ್ಯುಯಲ್ ಬ್ರೀಡ್ ಆಫ್ ಕ್ಯಾಟಲು, ಕರ್ನಾಟಕ ಸ್ಟೇಟ್ ಪ್ಲಾನಿಂಗ್ ಬೋರ್ಡ್ ಹೆಡ್ಡು, KMF ರಿಲೇಟೆಡ್ ಕ್ವಶನ್ನು, ಕಾಫಿ ಪ್ರೊಡಕ್ಷನು, ಇರಿಗೇಷನ್ ಪ್ರಾಜೆಕ್ಟ್ಸು ಆ್ಯಂಡ್ ಮೇಯರ್, ಇದು ಕರ್ನಾಟಕ ಮಾನ್ಸೂನು, ನ್ಯಾಷನಲ್ ಪಾರ್ಕ್ಸ್ ಆ್ಯಂಡ್ ವೈಲ್ಡ್ ಲೈಫ್ ಸೆಂಚುರಿ, ಈ ಅಷ್ಟು GK ರಿಲೇಟೆಡ್ ಪ್ರಶ್ನೆಗಳು ನಿಮಗೆ ಕರ್ನಾಟಕ ಎಕನಾಮಿಕ್ ಸರ್ವೆ ಮತ್ತು ಕರ್ನಾಟಕ ಬಜೆಟಲ್ಲಿ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಲಕ್ಕಿಲಿ ಕವರ್ ಆಗಿತ್ತು. ಯು ಕ್ಯಾನ್ ಗೋ ಆ್ಯಂಡ್ ಚೆಕ್, ಕ್ರಾಸ್ ವೆರಿಫೈ 2014-15 ಅದಾದಮೇಲೆ ಮೇಯರ್ ಆ್ಯಂಡ್ ಡೆಪ್ಯೂಟಿ ಮೇಯರ್ ಎಲೆಕ್ಷನ್ಸ್ ಬಗ್ಗೆ, ಅವ್ರ ಟೆನ್ಯೂರ್ ಬಗ್ಗೆ ಕೇಳಿದರು. ಸ್ವಲ್ಪ ಕನ್ಫ್ಯೂಷನ್ ಇತ್ತು ಕೆಲವು ಜನಕ್ಕೆ ಆ ಟೈಮಲ್ಲಿ. ಬಟ್ ಒನ್ಸ್ ಅಗೇನ್ ಇಟ್ ವಾಸ್ ಇನ್ ನ್ಯೂಸ್. ಆ ಟೆನ್ಯೂರನ್ನು 30 ತಿಂಗಳಿಗೆ ಎಕ್ಸ್ಟೆಂಡ್ ಮಾಡಬೇಕು ಅಂತ ಸುಮಾರು ಜನ ಒತ್ತಾಯ ಮಾಡ್ತಾಯಿದ್ರು. ಆಮೇಲೆ ರಾಜ್ಯಸಭೆಯಲ್ಲಿ ಕರ್ನಾಟಕದಿಂದ ಎಷ್ಟು ಜನ MPಗಳಿರ್ತಾರೆ ಅಂತ ಕೇಳಿದರು. ಸ್ವಲ್ಪ ಕನ್ಫ್ಯೂಷನ್ ಆಗ್ತಾಯಿತ್ತು. ಆ್ಯಂಡ್ IMR, ನೀವು ಸೆನ್ಸಸ್ ಓದಿದರೆ ಆ್ಯಂಡ್ ಕರ್ನಾಟಕ ರಿಲೇಟೆಡ್ ಫ್ಯಾಮಿಲಿ ಹೆಲ್ತ್ ಸರ್ವೆ ನೋಡಿದರೆ ಈಸಿಲಿ ಯು ಕುಡ್ ಹ್ಯಾವ್ ಅಟೆಂಡೆಡ್. ಸೊ ಕರ್ನಾಟಕ ರಿಲೇಟೆಡ್ GK 11 ಪ್ರಶ್ನೆಗಳಿತ್ತು. ಆ್ಯಂಡ್ ಜನರಲ್ GK 4 ಇತ್ತು. ಇದರಲ್ಲಿ ಕಿಲೋಮೀಟರ್ ಸ್ಟೋನ್ ಯೆಲ್ಲೋ ಕಲರ್ ಏನಕ್ಕೆ ಇರುತ್ತೆ, ಅದರ ಇಂಡಿಕೇಶನ್ ಏನು, ಈ ರೀತಿ ಇತ್ತು. ಸೊ ಆಬ್ವಿಯಸ್ಲಿ ಐ ಡಿಡ್ ನಾಟ್ ನೋ, ಕನ್ಫ್ಯೂಷನ್ ಇತ್ತು. ನ್ಯಾಷನಲ್ ಸಿಂಬಲ್ಸ್ ಈಸಿ ಇತ್ತು. ಆವ್ರೇಜ್ IQ ರಿಲೇಟೆಡ್ ಒಂದು ರಿಪೋರ್ಟ್ ರಿಲೀಸ್ ಮಾಡಿದ್ರಂತೆ. ಅದ್ರ ಪ್ರಕಾರ
ನಮ್ಮ ದೇಶದ್ದು ಅಥವಾ ಆವ್ರೇಜ್ ಆಗಿ ಇಲ್ಲಿಯ ಜನರ ಆವ್ರೇಜ್ ಐ ಕ್ಯೂ ಬಗ್ಗೆ ಕೇಳಿದ್ರು, ಐ ಡಿಡ್ ನಾಟ್ ನೋ, ತಪ್ಪು ಮಾಡಿದ್ದೆ. ಬಟ್ MSME ಕ್ಲಾಸಿಫಿಕೇಶನ್ ಬಗ್ಗೆ ಗೊತ್ತಿತ್ತು, ಬಿಕಾಸ್ ದೀಸ್ ಆರ್ ಆಲ್ ಎಕ್ಸ್ಪೆಕ್ಟೆಡ್ ಏರಿಯಾಸ್. ಸೊ ಇದನ್ನು ಯಾಕೆ ನಾನು ಯಾವ್ಯಾವ ತಪ್ಪು ಮಾಡಿದೆ ಅಥವಾ ಅಟೆಂಡ್ ಮಾಡಿಲ್ಲ ಅದನ್ನು ಸಹ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಸಹಜವಾಗಿ ನೀವು ಎಷ್ಟೇ ಓದಿದ್ರು ಕೂಡ ಕೆಲವೊಂದಿಷ್ಟು ತಪ್ಪುಗಳು ಆಗೇ ಆಗುತ್ತೆ ಆ್ಯಂಡ್ ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನು ನೀವು ಬಿಟ್ಟು ಬರಲೇಬೇಕು. ಎಲ್ಲವನ್ನು ಅಟೆಂಡ್ ಮಾಡಿ 400 ಔಟ್ ಆಫ್ 400 ಸ್ಕೋರ್ ಮಾಡ್ತೀನಿ ಅಂದರೆ ಆ ಪ್ರಿಲಿಮ್ ಸ್ಕೋರ್ ಎಲ್ಲಾದರೂ ಕನ್ಸಿಡರ್ ಮಾಡ್ತಾರಾ ನಿಮ್ಮ ಮೇನ್ಸಲ್ಲಿ? ನೋ. ಆಲ್ ಯು ನೀಡ್ ಈಸ್ ಪ್ರಿಲಿಮ್ಸ್ ಕಟ್ ಆಫ್ಗಿಂತ ಒಂದು ಸೇಫ್ ಝೋನಲ್ಲಿ ನೀವು ಬಂದರೆ ಮುಗೀತು. ಅಂದರೆ ಪ್ರಿಲಿಮ್ಸ್ ಬರೆದು ಮಾರನೇ ದಿನದಿಂದ ನಿಶ್ಚಿಂತೆಯಿಂದ ಫಿಯರ್ಲೆಸ್ ಆಗಿ ನೀವು ಮೇನ್ಸ್ ಪ್ರಿಪ್ರೇಷನ್ ಅಥವಾ ತಯಾರಿಯನ್ನು ಆರಂಭಿಸುವಂತಹ ಸ್ಕೋರ್ ಬೇಕು. ನೆಕ್ಸ್ಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮೇಲೆ 7 ಕ್ವಶನ್ಸ್ ಇತ್ತು. ಇದನ್ನು ಈಸಿಲಿ ಕೂಡ ಅಟೆಂಡೆಡ್, ಅಂದರೆ ವಿತ್ ಪ್ರಾಪರ್ ಪ್ರಿಪ್ರೇಷನ್ನು. ಆ್ಯಂಡ್ ಬೇಸಿಕ್ ಸೈನ್ಸ್ ಮೇಲೆ 16 ಕ್ವಶನ್ಸ್. ನಾನು ಹೇಳಿದೆ ಬೇಸಿಕ್ ಸೈನ್ಸಲ್ಲಿ ಕೆಮಿಸ್ಟ್ರಿ ಬಯಾಲಜಿಯನ್ನು ಸ್ವಲ್ಪ ಸೈಡ್ಗೆ ಇಟ್ಟಿದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಇಲ್ಲಿ ಅರೌಂಡ್ 6 to 7 ಕ್ವಶನ್ಸ್ ಮಾತ್ರ ನನಗೆ ಅಟೆಂಡ್ ಮಾಡೋಕ್ಕಾಗಿತ್ತು. ನೆಕ್ಸ್ಟು ಎನ್ವೈರ್ಮೆಂಟ್ ಮೇಲೆ 13 ಕ್ವಶನ್ಸ್ ಇತ್ತು. ಬೇಸಿಕ್ಸು ಪ್ಲಸ್ ಡೈನಮಿಕ್ ಕೂಡ ಎಲ್ಲವನ್ನೂ ಕೇಳಿದ್ರು ಇಲ್ಲಿ. ಲೈಕ್ ಇಕೋ ಕ್ಲಬ್ಸ್ ಇತ್ತೀಚೆಗೆ ಯಾರು ಲಾಂಚ್ ಮಾಡಿದರು, ಸಲೀಮ್ ಅಲಿ ಯಾವ ಫೀಲ್ಡಲ್ಲಿದ್ದರು, ನೆಕ್ಸ್ಟು ಇಕಾಲಜಿಕಲಿ ಸೆನ್ಸಿಟಿವ್ ಏರಿಯಾಸ್ ಇನ್ ವೆಸ್ಟರ್ನ್ ಘಾಟ್ಸ್. ಸೊ ಕಸ್ತೂರಿ ರಂಗನ್ ವರದಿ ಪ್ರಕಾರ ಎಷ್ಟು % ಏರಿಯಾ ಇಕಾಲಜಿಕಲಿ ಸೆನ್ಸಿಟಿವ್ ಏರಿಯಾಗಿ ಕ್ಲಾಸಿಫೈ ಆಗುತ್ತೆ, ಅಥವಾ ಎಷ್ಟು ಹಳ್ಳಿಗಳು ವಿಲೇಜಸ್ ಈ ಥರ ಕ್ಲಾಸಿಫೈ ಆಗಿದ್ದಾವೆ. ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಪ್ರಕಾರ ಎಷ್ಟು ಮೈಕ್ರಾನ್ ಒಳಗಡೆ ಪ್ಲಾಸ್ಟಿಕ್ ಥಿಕ್ನೆಸ್ ಇರಬೇಕು ಅಥವಾ ಎಷ್ಟು ಮೈಕ್ರಾನ್ಗಿಂತ ಜಾಸ್ತಿ ಇರಬೇಕು. ಆಮೇಲೆ ಮೂವ್ಮೆಂಟ್ ಆಫ್ ನ್ಯೂಟ್ರಿಯೆಂಟ್ಸು, ಇನ್ವರ್ಟೆಡ್ ಪಿರಾಮಿಡು, ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸು, ಫುಡ್ ಚೈನ್, ಫುಡ್ ವೆಬ್ಬು, ಎಕ್ಸ್-ಸೀತು ಕನ್ಸರ್ವೇಷನ್ ಅಂದ್ರೇನು, ಇವೆಲ್ಲವೂ ಸ್ಟ್ಯಾಟಿಕ್ಕು. ನೆಕ್ಸ್ಟು ಕನ್ವೆನ್ಷನ್ಸು ಆ್ಯಂಡ್ ರಿಪಿಟೇಟಿವ್ ಕನ್ವೆನ್ಷನ್ಸ್, ಅವೇ ಮಾಂಟ್ರಿಯಲ್ಲು, ವಿಯಾನಾ, ಬೇಸಲ್ಲು, ಇವನ್ನ ಕೇಳ್ತಾರೆ, UNFCCC, UNCCC. ನೆಕ್ಸ್ಟು ಕ್ಲಾಸಿಫಿಕೇಷನ್ ಆಫ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್ಸು, ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂಯಬಲ್ ಎನರ್ಜಿ. ಈ ಒಂದು ಮಿನಿಸ್ಟ್ರಿ ವೆಬ್ಸೈಟನ್ನು ನೋಡಲೇಬೇಕು ಕಂಪಲ್ಸರಿಲಿ. ಇಲ್ಲಿ ಇಂಪಾರ್ಟೆಂಟ್ ಇನ್ಸ್ಟಿಟ್ಯೂಷನ್ಸು ಮತ್ತು ಲೇಟೆಸ್ಟ್ ರಿಪೋರ್ಟ್ಸನ್ನು ಒಂದು ರೌಂಡ್ ಆದರೂ ನೀವು ನೋಡಲೇಬೇಕಾಗುತ್ತೆ. ನೆಕ್ಸ್ಟು ಡೈನೋಸರ್ ಎರಾ ಯಾವುದು ಅಂತ ಕೇಳಿದರು. ಒನ್ಸ್ ಅಗೇನ್ ಇದು ನಂಗೆ ಗೊತ್ತಿರಲಿಲ್ಲ ಆ್ಯಂಡ್ ಕನ್ಫ್ಯೂಸ್ ಮಾಡಿಕೊಂಡು ಇದು ಕೂಡ ತಪ್ಪಾಕಿತ್ತು. ಸೊ ಎನ್ವೈರ್ಮೆಂಟ್ ಮೇಲೆ 13 ಕ್ವಶನ್ಸ್ ಇತ್ತು. ಸೊ ಹಾಗಾಗಿ ಇಷ್ಟೆಲ್ಲ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಇಷ್ಟೆಲ್ಲ ಅನ್ಸರ್ಟನಿಟಿ ಇದ್ದರೂ ಕೂಡ ನಾವೇನು ಮಾಡ್ತೀವಿ, ಒಂದೇ ಒಂದು ಸ್ಟ್ರಾಟಜಿನ ಫಾಲೋ ಮಾಡೋಕ್ಕೆ ಹೋಗ್ತೀವಿ. ಕಳೆದ ಸುಮಾರು 1 ತಿಂಗಳಲ್ಲಿ ಸುಮಾರು ಆಸ್ಪಿರೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿದಾಗ ನಂಗೆ ಒಂದೇನು ಗೊತ್ತಾಯಿತು ಅಂತ ಹೇಳಿದ್ರೆ, 2ರಲ್ಲಿ ಒಂದನ್ನು ಫಾಲೋ ಮಾಡ್ತಾ ಇದ್ದೀರಾ. ಸುಮಾರು ಜನ ಆಸ್ಪಿರೆಂಟ್ಸ್, ಅರೌಂಡ್ 70% ಪ್ಲಸ್ ಆಸ್ಪಿರೆಂಟ್ಸ್ ಏನು ಮಾಡ್ತಾ ಇದ್ದೀರಾ, ದೇ ಆರ್ ಕಾನ್ಸಂಟ್ರೇಟಿಂಗ್ ಓನ್ಲಿ ಆನ್ ಕೋರ್ ಸಬ್ಜೆಕ್ಟ್. ನೋಟಿಫಿಕೇಶನ್ ಆಗಿದೆ, ಡೇಟ್ ಅನೌನ್ಸ್ ಆಗಿದೆ, ಹಾಗಾಗಿ ಪ್ರತಿಯೊಂದು ಸಬ್ಜೆಕ್ಟು ಒಂದು ಪುಸ್ತಕ ತೊಗೊಂಡು ಆ್ಯಂಡ್ ಅರೌಂಡ್ 20 ಮಂತ್ಸ್ ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ ತೊಗೊಂಡು ಲೈಬ್ರರಿಯಲ್ಲೋ ರೂಮಲ್ಲೋ ಸೀರಿಯಸ್ ಆಗಿ ಕೂತ್ಕೊಂಡು ಓದ್ತಾ ಇದ್ದಾರೆ. ಅಂದರೆ ಐ ಆಮ್ ಟಾಕಿಂಗ್ ಓನ್ಲಿ ಅಬೌಟ್ ಸೀರಿಯಸ್ ಆಸ್ಪಿರೆಂಟ್ಸ್. ದೇವ್ರ ಮೇಲೆ ಭಾರ ಹಾಕಿ ಲಕ್ಕಲ್ಲಿ ಪಾಸ್ ಆಗೋರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಸೊ ಇದು ಫಸ್ಟ್ ಕ್ಯಾಟಗರಿ. ಸೆಕೆಂಡ್ ಕ್ಯಾಟಗರಿ, ದೇ ಆರ್ ಕಾನ್ಸಂಟ್ರೇಟಿಂಗ್ ಓನ್ಲಿ ಆನ್ ಕರೆಂಟ್ ಅಫೇರ್ಸ್. 20 ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ ತೊಗೊಂಡು ದೇ ಆರ್ ಪ್ಲಾನಿಂಗ್ ಒಂದು ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ ಮುಗಿಸ್ಬೇಕು ಅಂದರೆ ಅರೌಂಡ್ 5 ಡೇಸು. ಸೊ ನಾನು 10 ಮಿಕ್ಕಿರೋಂಥ 55 ಡೇಸ್ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿಬಿಡ್ತೀನಿ. ಇದ್ರ ಮೇಲೆ ಅರೌಂಡ್ 80 ಕ್ವಶನ್ಸ್ ಬರುತ್ತೆ. ಸೊ ನಾನು ಪಾಸ್ ಆಗ್ತೀನಿ. ಇವ್ರು ಕರೆಕ್ಟಾ ಅಥವಾ ಇವ್ರು ಕರೆಕ್ಟಾ? ಇವ್ರು ಕೂಡ ಕರೆಕ್ಟ್ ಅಲ್ಲ. ಹಾಗಾದರೆ ಏನು ಮಾಡಬೇಕು ಸರ್? ವಿ ಹ್ಯಾವ್ ಟು ಫೈಂಡ್ ಔಟ್ ಅ ಫೈನ್ ಬ್ಯಾಲೆನ್ಸ್ ಬಿಟ್ವೀನ್ ದೀಸ್ ಟು. ಒಂದು ಕಡೆ ಕೋರ್ ಸಬ್ಜೆಕ್ಟ್ಸ್ ಮೇಲೆ ಚಾಪ್ಟರ್ ಬೈ ಚಾಪ್ಟ್ರು ಆ್ಯಂಡ್ ಸಬ್ಜೆಕ್ಟ್ ಬೈ ಸಬ್ಜೆಕ್ಟು ಯಾವುದರಲ್ಲಿ ಜಾಸ್ತಿ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಹಿಸ್ಟ್ರಿಯಲ್ಲಿ ಕರ್ನಾಟಕ ಹಿಸ್ಟ್ರಿ, ಮಾಡರ್ನ್ ಹಿಸ್ಟ್ರಿ ಮೇಲೆ ಜಾಸ್ತಿ ಕೇಳ್ತಾರೆ ಆ್ಯಂಡ್ ಏನ್ಷಿಯಂಟ್ ಮೇಲೆ ಜಾಸ್ತಿ ಕೇಳ್ತಾರೆ. ಅದ್ರ ಮೇಲೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡೋದು. ನೆಕ್ಸ್ಟು ನೀವು ಈಗಾಗಲೇ ಓದಿರೋಂಥ ಸಬ್ಜೆಕ್ಟ್ಸು ಲೈಕ್ ಪಾಲಿಟಿ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಅದನ್ನು ಮತ್ತೆ ಕ್ಲಾಸ್ ಕೇಳೋ ಬದಲು ಅಥವಾ ಕ್ಲಾಸನ್ನು ಅಟೆಂಡ್ ಆಗೋ ಬದಲು ನೀವು ಮಾಡಿರುವಂಥ ಶಾರ್ಟ್ ನೋಟ್ಸನ್ನು ಅದನ್ನು ನಂಬಿ ಆ ಸ್ವಂತ ಹ್ಯಾಂಡ್ ರಿಟನ್ ನೋಟ್ಸನ್ನು ರಿವಿಷನ್ ಮಾಡೋದು. ಅದ್ರ ಜೊತೆಗೆ ಕರೆಂಟ್ ಅಫೇರ್ಸ್ ಅಂತ ಬಂದಾಗ ಈ ಥೀಮ್ ವೈಸ್ ಪ್ರಿಪೇರ್ ಮಾಡಿಕೊಂಡು ಗೂಗಲ್ ಸರ್ಚನ್ನು ಅಥವಾ ಗೂಗಲನ್ನು ಎಕ್ಸ್ಟೆನ್ಸಿವ್ ಆಗಿ ಯೂಸ್ ಮಾಡ್ಕೊಳ್ಳಿ. ದಿಸ್ ಇಸ್ ದಿ ರೈಟ್ ಟೈಮ್ ಟು ಕನ್ವೀನಿಯೆಂಟ್ಲಿ ಆ್ಯಂಡ್ ಯುಟಿಲೈಸ್ ಗೂಗಲ್ ಇನ್ ಯುವರ್ ಫೇವರ್. ಮೇಕ್ ಇಟ್ ವರ್ಕ್ ಫಾರ್ ಯು. ಈ ಫೈನ್ ಬ್ಯಾಲೆನ್ಸನ್ನು ಕಂಡುಕೊಂಡು ನೀವು ಕೋರ್ ಸಬ್ಜೆಕ್ಟ್ಸನ್ನು ಓದ್ಕೊಂಡು ಅದ್ರ ಜೊತೆಗೆ ಕರೆಂಟ್ ಅಫೇರ್ಸನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಎರಡನ್ನೂ ಸಹ ಸರಿದೂಗಿಸ್ಕೊಂಡು ಹೋದರೆ ಯು ಕ್ಯಾನ್ ಸ್ಕೋರ್ 250+ ವಿತ್ ಪ್ರಾಪರ್ ಪ್ಲಾನಿಂಗ್. ವಿದೌಟ್ ಪ್ರಾಪರ್ ಪ್ಲಾನಿಂಗ್ ಇಟ್ ಈಸ್ ರಿಯಲಿ ಡಿಫಿಕಲ್ಟ್. ಕಾಂಪಿಟೇಷನ್ ಇದೆ, ಇರಲಿ. ಸುಮಾರು ಜನ ಬರೀತಾ ಇದ್ದಾರೆ ಬಿಕಾಸ್ ಆಫ್ ಏಜ್ ರಿಲ್ಯಾಕ್ಸೇಷನ್, ಬರೀಲಿ. ನಿಮ್ಮ ಕೆಲಸ ಏನು? ಈ ಬ್ಯಾಲೆನ್ಸನ್ನು ಕಂಡುಕೊಂಡು ಸಬ್ಜೆಕ್ಟ್ಸನ್ನು ಕಂಪ್ಲೀಟ್ ಮಾಡ್ಕೋಬೇಕು, ಕರೆಂಟ್ ಅಫೇರ್ಸನ್ನು ಬ್ಯಾಲೆನ್ಸ್ ಮಾಡಬೇಕು. ಆ್ಯಂಡ್ ಸರ್ ಸಬ್ಜೆಕ್ಟ್ಸಲ್ಲಿ ಇಂಪಾರ್ಟೆಂಟ್ ಥೀಮ್ಸ್ ಏನು? ಫಾರ್ ಎಕ್ಸಾಂಪಲ್ ಇವಾಗ ಕರ್ನಾಟಕ ಹಿಸ್ಟ್ರಿ ಅಂತ ಬಂದರೆ ಮೈಸೂರು ದಿವಾನರ ಮೇಲೆ ಕೇಳ್ತಾರೆ. ಆ್ಯಂಡ್ ಅದ್ರ ಜೊತೆಗೆ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ಸ್, ಆರ್ಕಿಟೆಕ್ಚರಲ್ ಡೆವಲಪ್ಮೆಂಟ್ಸು ಅಥವಾ ಕಲ್ಚರಲ್ ಡೆವಲಪ್ಮೆಂಟ್ಸ್ ಡ್ಯೂರಿಂಗ್ ಒಡೆಯರ್ ಡೈನೆಸ್ಟಿ ಅದ್ರ ಮೇಲೆ ಕೇಳ್ತಾರೆ. ಭಕ್ತಿ ಮೂಮೆಂಟ್ ಮೇಲೆ ಕೇಳ್ತಾರೆ. ಇಂಪಾರ್ಟೆಂಟ್ ಸೇಂಟ್ಸ್ ಮತ್ತು ಪೋಯೆಟ್ಸ್ ಕರ್ನಾಟಕದಲ್ಲಿದ್ದವರು ಅದ್ರ ಮೇಲೆ ಕೇಳ್ತಾರೆ. ಏಕೀಕರಣ ಚಳವಳಿ ಮೇಲೆ ಕೇಳ್ತಾರೆ. ಅದಲ್ಲದೆ
ನ್ಯಾಷನಲ್ ಲೆವೆಲ್ ಅಥವಾ ನ್ಯಾಷನಲ್ ಫ್ರೀಡಮ್ ಮೂವ್ಮೆಂಟ್ಗೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಈ ದಂಡಿ ಮಾರ್ಚ್ ಆಗಿರ್ಬೋದು, ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ಆಗಿರ್ಬೋದು, ಯಾರು ಲೀಡ್ ಮಾಡಿದ್ರು, ಅದರ ಔಟ್ಕಮ್ ಏನಾಗಿತ್ತು, ಆ ಲೀಡರ್ಸ್ ಹೆಸರೇನು, ಯಾವ ಪ್ಲೇಸು, ಇದ್ರ ಮೇಲೆ ಕೇಳ್ತಾರೆ. ಸೊ ಈ ರೀತಿ ಸಬ್ಜೆಕ್ಟ್ ವೈಸ್ ಇಂಪಾರ್ಟೆಂಟ್ ಥೀಮ್ಸು ಅಥವಾ ಏರಿಯಾಸನ್ನು ಲಿಸ್ಟ್ ಔಟ್ ಮಾಡಿ ಸಪ್ರೇಟಾಗಿ ನಮ್ಮ ಕೆ ಎಸ್ ಗುರೂಜಿ ಅಪ್ಲಿಕೇಶನಲ್ಲಿ ನಾವು ಈಗಾಗಲೇ ಅಪ್ಲೋಡ್ ಮಾಡಿದ್ದೀವಿ. ಸೊ ಇದೇ ರೀತಿ ಕ್ವೆಶ್ಚನ್ ಪೇಪರ್ ಅನಾಲಿಸಿಸ್ ಆಗಿರ್ಬೋದು ಅಥವಾ ಸಬ್ಜೆಕ್ಟ್ ವೈಸ್ PDF ಆಗಿರ್ಬೋದು, ಅದನ್ನು ಕೂಡ ಕೆ ಎಸ್ ಗುರೂಜಿ ಅಪ್ಲಿಕೇಶನಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಇನ್ಮೇಲೆ ಈ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಇನ್ನೂ ಹೆಚ್ಚಿನ ಮಾಹಿತಿ ನಿಮ್ಗೆ ಬರ್ತಾ ಹೋಗುತ್ತೆ. ಇದೇ ರೀತಿ ಅನಾಲಿಸಿಸ್ ಕೂಡ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲನ್ನು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಟೇ ಟ್ಯೂನ್ಡ್. ಇನ್ಮೇಲೆ KS ಫಿಲಿಮ್ಸ್ಗೆ ಸಂಬಂಧಪಟ್ಟಂತೆ ಹೊಸ ಹಲವಾರು ಇನಿಷಿಯೇಟಿವ್ಸನ್ನು ಕೂಡ ಆರಂಭ ಮಾಡ್ತಾ ಇದ್ದೀವಿ. ಸೊ ಈ ರೀತಿ ಮಾಡ್ತಾ ಈಗಾಗಲೇ ನಾವು KS ಗುರೂಜಿ ಕ್ಲಾಸಸ್ ಶುರು ಮಾಡಿದ್ದೀವಿ. ಇದರಲ್ಲಿ KS ಟೆಸ್ಟ್ ಸೀರೀಸು, ಫಿಲಿಮ್ಸ್ ಕೋರ್ಸು, ಫಿಲಿಮ್ಸ್ ಕಮ್ ಮೇನ್ಸ್ ಕೋರ್ಸು ಮತ್ತು ಸೂಪರ್ 50 ಬ್ಯಾಚ್ ಇದೆ. ಸೂಪರ್ 50 ಬ್ಯಾಚ್ ಫುಲ್ ಆಗಿದೆ. ಸೊ ದೇರ್ ಆರ್ ನೋ ಅಡ್ಮಿಷನ್ಸ್ ಟು ಸೂಪರ್ 50 ಬ್ಯಾಚ್ ನೌ. ಯು ಕ್ಯಾನ್ ಜಾಯಿನ್ ಫಿಲಿಮ್ಸ್ ಕಮ್ ಮೇನ್ಸ್ ಕೋರ್ಸ್. ಕ್ಲಾಸಸ್ ಹ್ಯಾವ್ ಆಲ್ರೆಡಿ ಬಿಗನ್. ಅದ್ರ ಜೊತೆಗೆ ಇನ್ಮೇಲೆ ಯಾರು ಕ್ಲಾಸನ್ನು ಈಗಾಗಲೇ ಅಟೆಂಡ್ ಮಾಡಿದ್ದೀರಾ, ಇಟ್ಸ್ ಹೈ ಟೈಮ್ ಬಿಕಮ್ ಸೀರಿಯಸ್. ತುಂಬ ಸೀರಿಯಸ್ ಆಗಿ ನಿಮ್ಮ ರಿವಿಷನ್ ಆಗಿರ್ಬೋದು ಅಥವಾ ಪ್ರಿಪರೇಷನ್ ಆಗಿರ್ಬೋದು ಈಗ ಆರಂಭ ಮಾಡುವಂತಹ ರೈಟ್. ಸೊ ಆಲ್ ದಿ ವೆರಿ ಬೆಸ್ಟ್. ಮತ್ತೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಇನ್ನಷ್ಟು ಹೆಚ್ಚಿನ ಇಂಪಾರ್ಟೆಂಟ್ ಆಗಿರುವಂತಹ ಮತ್ತು ಎಕ್ಸಾಮ್ ಸೆಂಟ್ರಿಕ್ ರಿಲಿವೆಂಟ್ ಇನ್ಫಾರ್ಮೇಷನ್ ಜೊತೆಗೆ ಮತ್ತೆ ಡಿಸ್ಕಷನ್ ಮಾಡುತ್ತೆ. ಅಲ್ಲಿವರೆಗೂ ಆಲ್ ದಿ ವೆರಿ ಬೆಸ್ಟ್. ಟೇಕ್ ಕೇರ್.